ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ತುಂಬಾ ಹೈಲೈಟ್ ಆದಂತಹ ಪ್ರೋಮೋ ಅಂತ ಹೇಳ್ಬೋದು. ಇವತ್ತಿನ ಶೋ ತುಂಬಾ ಚೆನ್ನಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಇರೋಕೆ ಅರ್ಹತೆ ಇಲ್ಲ ಅವರಿಗೆ ಬೆನ್ನಿಗೆ ಒಂದು ಚೂರಿ ಹಾಕ್ಬೇಕು. ಅಂದ್ರೆ ಬಿಗ್ ಬಾಸ್ ಒಂದು ಟಾಸ್ಕ್ ನ ಕೊಡ್ತಾರೆ, ಯಾರಿಗೆ ಈ ಮನೆಯಲ್ಲಿ ಇರೋಕೆ ಯೋಗ್ಯತೆ ಇಲ್ಲ ಅಂತಂದು ಚೂರಿನ ಚುಚ್ಚಬೇಕು. ಈ ಚೂರಿನ ಚುಚ್ಚಿ ಹೆಂಗಾಗಿದೆ ಅಂತಂದ್ರೆ ನಮ್ಮ ಮಂಜಣ್ಣವರಿಗೆ ತುಂಬಾ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು, ಎಲ್ಲರೂ ಇಡೀ ಮನೆಯವರು ಸೇರಿಸಿ. ಯಾಕಂತಂದ್ರೆ ರಾಜ ಆಗಿದ್ದಾಗ ತುಂಬಾ ಎಲ್ರಿಗೂ ಕಾಟ ಕೊಟ್ಟಿದ್ದಾರೆ ರಾಜ ಆದಾಗ. ಯಾಕಂತಂದ್ರೆ ನಾರ್ಮಲ್ನೇ ಅವರು ಮಾತಾಡಿ ಟಾರ್ಚರ್ ಕೊಡ್ತಿರ್ತಾರೆ. ಬಟ್ ಆದ್ರೆ ರಾಜ ಆದಾಗ ಬಿಗ್ ಬಾಸ್ ಮನೆನೇ ನಂದು ಅನ್ನೋ ರೇಂಜಿಗಿದ್ದಾಗ ಒಂದ್ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಒಬ್ಬೊಬ್ಬರಿಗೆ ದೊಬ್ಬಿ ತಳ್ಳಿ ಒಂಥರ ಸ್ವಲ್ಪ ಓವರ್ ಆಗಿ ಮಾಡಿದಾರೆ ಅಂತ ಹೇಳ್ಬೋದು. ಸ್ಪೆಷಲಿ ಇವತ್ತು ಮಂಜು ಹಾಗೂ ಐಶ್ವರ್ಯ ಮಧ್ಯೆ ತುಂಬಾ ಜಗಳ ನಡೀತಾ ಇದೆ, ಕಿತ್ತಾಟ ನಡೀತಾ ಇದೆ. ಯಾಕಪ್ಪ ಅಂತಂದ್ರೆ ಮಂಜು ಅವರಿಗೆ ಐಶ್ವರ್ಯ ಚೂರಿ ಹಾಕಿದ್ರು. ಅದಕ್ಕೋಸ್ಕರನೇ ಯಾಕಪ್ಪ ಅಂತಂದ್ರೆ ಅವ್ರು ಕೊಡುವಂತ ರೀಸನ್ಗೆ ಯಾರಿಗೂ ಇಷ್ಟ ಆಗೋದಿಲ್ಲ. ನೀವು ಈ ಮನೆಯಲ್ಲಿ ಇರೋಕೆ ಅರ್ಹತೆ ಇಲ್ಲ ಅಂತ ಹೇಳಿ ಚೂರಿ ಹಾಕಿದಾಗ ಯಾಕೆ ಅರ್ಹತೆ ಇಲ್ಲ ಅಂತ ಮಂಜು ಅವ್ರು ಕೇಳಿದಾಗ ಇವರು ರಾಜ ಆದಾಗ ತುಂಬಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಯಾಕಂತಂದ್ರೆ ಎತ್ತಿ ಹೋಗದಿದ್ದಾರೆ ಹನುಮಂತಗಾಗ್ಲಿ ಶಿಶಿರ್ಗಾಗ್ಲಿ ಒಂಥರ ರಫ್ ಆಗಿ ಆಡಿದ್ದಾರೆ. ಆ ಕಾರಣದಿಂದ ನಾನು ಅವರಿಗೆ ಚೂರಿ ಹಾಕಿದ್ದೀನಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಈ ಒಂದು ಪ್ರೋಗ್ರಾಮ್ ನೋಡೋದಾದ್ರೆ ಏನಂತ ಗೊತ್ತಾಗುತ್ತೆ. ಬಿಗ್ ಬಾಸ್ ಟಾಸ್ಕ್ ಕೊಡೋಕಿನ ಮುಂಚೆ ಎಲ್ಲರೂ ಒಂದೇ ಒಟ್ಟಿಗೆ ತುಂಬಾ ಅನ್ಯೋನ್ಯವಾಗಿರ್ತಾರೆ. ಬಟ್ ಆದ್ರೆ ಟಾಸ್ಕ್ ಅಂತ ಕೊಟ್ಟಾಗ ಒಬ್ರ ಬಗ್ಗೆ ಒಬ್ರು ಹೇಳು ಅಂತಂದಾಗ ನಿಜವಾಗ್ಲೂ ಒಂದು ಹೊಟ್ಟೆಗಿರುವಂತಹ ಅವರು ಇಷ್ಟು ದಿನ ಇರುವಂತಹ ಮನಸ್ಸಲ್ಲಿ ಅವ್ರ ಮೇಲೆ ಇರುವಂತಹ ದ್ವೇಷನ ಊಹಿಸ್ಕೊಂಡು ಬೆನ್ನಿಗೆ ಚೂರಿ ಹಾಕ್ತಾರೆ. ಅಂದ್ರೆ ಇಷ್ಟು ದಿನ ಇಟ್ಕೊಂಡಿದ್ದು ಎಲ್ಲ ಹೊರಗಡೆ ಹಾಕ್ಬೇಕು ಅನ್ನೋದು ಒಂದು ಬಿಗ್ ಬಾಸ್ ಒಂದು ಐಡಿಯಾ ಅಂತ ಹೇಳ್ಬೋದು ನನ್ನ ಪ್ರಕಾರ. ಓಕೆ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ನಡೆಯುತ್ತೆ, ಎಷ್ಟೆಲ್ಲ ಜಗಳ ನಡೆಯುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ. ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿಗೋಣ, ಬಾಯ್.